ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಯತೀರ್ಥ ಜಾಗೀರ್ದಾರ್. ಸಂಗೀತ ಸಾಧನಾ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾನು ಜೋಗದ ಸಿರಿ ಬೆಳಕಿನಲ್ಲಿ ಹಾಡನ್ನು ಹೇಗೆ ಹಾಡಬೇಕು ಅಂತ ಹೇಳಿಕೊಟ್ಟಿದ್ದೆ. ಈಗ ಅದನ್ನು ಹಾರ್ಮೋನಿಯಂನಲ್ಲಿ ಹೇಗೆ ನುಡಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ರಾಗ್ ಬೈರಾಗಿ ಭೈರವ್. ಆರೋಹಣ ನೋಡೋಣ. ಸಾರೆ ಕೋಮಲ ರೀ ಬರುತ್ತೆ. ಸಾರೆ ಮಾಪ ನೀ ಸಾ ಕೋಮಲ ನೀ ಬರುತ್ತೆ. ಕೋಮಲ ರೀ ಮತ್ತು ಕೋಮಲ ನಿಷಾದ್ ಬರುತ್ತೆ. ಸಾನಿ ಪ ಮರೆ ಸಾ ಆ ಎರಡೂ ಚರಣದಲ್ಲಿ ಒಂದೇ ತರಹದ ಸ್ವರಗಳನ್ನು ನಾವು ಈ ಹಾಡಲ್ಲಿ ನೋಡ್ತಾ ಇದ್ದೀವಿ. ಈಗ ಶುರು ಮಾಡೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಮಾ ಪ ಪ ಪ ಪ ಮಾ ಪ ಪ ಪ ಮಾ ಪ ಪ ಪ ಮಾ ಪ ಪ ಪ. ಈಗ ಇನ್ನೊಮ್ಮೆ ನೋಡೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಮಾಪ ಮಪ ಮರೇ ರೇ ರೇ ರೇ. ಉತ್ತುಂಗದ ನಿಲುಕಿನಲ್ಲಿ ನೀರೇ ರೇ ರೇ ಸ ಸ ಸ ಸ. ಉತ್ತುಂಗದ ನಿಲುಕಿನಲ್ಲಿ ನೀರೇ ರೇ ರೇ ಸ ಸ ಸ ಸ. ನಿತ್ಯ ಹರಿದ್ವರ್ಣವನದ ಮಮ ಪಾನಿ ಪಾನಿ ನೀ. ನಿತ್ಯ ಹರಿದ್ವರ್ಣವನದ ಮಮ ಪಾನಿ ಪಾನಿ ನೀ. ನಿಸ ನಿಪ ನಿಪ ಮಪ ಮರೇ ರೇ. ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನೀರೇ ರೇ ರೇ ಪಾಮರೇ ರೇ ಸಸ. ಇದು ಪಲ್ಲವಿಯಾಗಿತ್ತು. ಈಗ ಮೊದಲೇ ಚರಣ ನೋಡೋಣ. ಇತಿಹಾಸದ ಹಿಮದಲ್ಲಿನ ನಿನಿಸ ಸಸ ನಿ ಸಸ ಸ. ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಪನಿರೇ ರೇ 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 ರೇ. ಶಾಸನಗಳ ಸಾಲಿನಲ್ಲಿ ಸಾರಿ ಮರಿ ಮರೆ ಸ ಸ ಸ. ಓಲೆಗರಿಯ ಸಿರಿಗಳಲ್ಲಿ ಸಾರಸಾನಿ ನೀ ಸನಿಪ. ದೇಗುಲಗಳ ಭಿತ್ತಿಗಳಲ್ಲಿ ನಿಸ ನಿಪ ನಿಪ ಮಪ ಮರೆ ರೇ ರೇ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈಗ ಎರಡನೇ ಚರಣ ನೋಡೋಣ. ಮತ್ತೆ ಅದೇ ಸ್ವರಗಳು ಬರ್ತವೆ. ಹಲಬೆನ್ನದ ಹಿರಿಮೆಯೇ ಕುಲಬೆನ್ನದ ಗರಿಮೆಯೇ ನಿನಿಸ ಸಸ ನಿಸರೆ ಸ ನಿಸ ನಿ ಪನಿ ಸ ಸ ಸ. ಸದ್ವಿಕಾಸಶೀಲ ನುಡಿಯ ಪಾನಿ ರೇ 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 ರೇ. ಲೋಕಾವೃತ ಸೀಮೆಯೇ ಸಾರೇ ರೇ ಮರೆ ಸ ಸ. ಈ ವತ್ಸರ ನಿರ್ಮತ್ಸರ ಸರಸ ನಿನಿ ಸನೀಪ. ಮನದುದಾರ ಮಹಿಮೆಯೇ ನಿಸ ನಿಪ ನಿಪ ಮಪ ಮರೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಮತ್ತೆ ಮತ್ತೆ ಸ್ವರಗಳನ್ನು ಸರಿಯಾಗಿ ನೋಡಿಕೊಂಡು ಹಾರ್ಮೋನಿಯಂ ಮತ್ತು ಪಿಯಾನೋದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನೀವು ಪರ್ಫೆಕ್ಟ್ ಆಗ್ತೀರಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.